ಪೆರುವಿನ 203ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ದಿನವು ಎಲ್ಲರಿಗೂ ಸಂತೋಷದ ದಿನವಾಗಿದೆ. ಸಂಗೀತವು ದೇವದೂತರ ಭಾಷೆ ಎಂಬುದು ಪ್ರಸಿದ್ಧ ಇತಿಹಾಸಕಾರ ಮತ್ತು ವಿಮರ್ಶಕ ಥಾಮಸ್ ಕಾರ್ಲೈಲ್ ಅವರ ಉಲ್ಲೇಖವಾಗಿದೆ. ಇಂದು ಲಿಮಾದ ಮುನ್ಸಿಪಲ್ ಥಿಯೇಟರ್ನಲ್ಲಿ ದೇವದೂತರ ಸುಂದರ ಭಾಷೆಯಾದ ಶಾಸ್ತ್ರೀಯ ಮಧುರಗಳ ಮೂಲಕ ಕೊರಿಯಾ ಮತ್ತು ಪೆರು ನಡುವಿನ ಸಾಂಸ್ಕೃತಿಕ ಅಂತರಸಂಪರ್ಕವನ್ನು ಸಾಧಿಸುವ ಗುರಿಯೊಂದಿಗೆ ವಿಶೇಷ ಕಾರ್ಯಕ್ರಮವು ನಡೆಯುತ್ತಿದೆ. ಈ ವರ್ಷ ತನ್ನ 60ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ಪೆರುವಿನ 203ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ನಿರೀಕ್ಷೆಯ ಸಂಗೀತ ಕಚೇರಿಯನ್ನು ಆಯೋಜಿಸಿದೆ. ಪೆರುವಿನ ವಿವಿಧ ವಲಯಗಳ ಅನೇಕ ಪ್ರಮುಖ ವ್ಯಕ್ತಿಗಳು ಕಚೇರಿ ಹಾಲ್ಗೆ ಭೇಟಿ ನೀಡಿದರು. ಪೆರುವಿನ ಸ್ವಾತಂತ್ರ್ಯೋತ್ಸವದ ವಾರ್ಷಿಕೋತ್ಸವದಂದು ಈ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಅದ್ಭುತವಾಗಿದೆ. ವಿಶೇಷವಾಗಿ ಪೆರುವಿನ ನಮ್ಮ 203ನೇ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇದು ಖಂಡಿತವಾಗಿ ಹೆಮ್ಮೆಯಾಗಿದೆ. ರಾಷ್ಟ್ರೀಯ ಶಿಕ್ಷಣ ಮಂಡಳಿಯ ಪರವಾಗಿ ನಾವು ಚರ್ಚ್ ಆಫ್ ಗಾಡ್ ಅನ್ನು ಅದರ 60ನೇ ವಾರ್ಷಿಕೋತ್ಸವದಂದು ಸ್ವಾಗತಿಸುತ್ತೇವೆ ಮತ್ತು ಅಭಿನಂದಿಸುತ್ತೇವೆ. ನೀವು ಪೆರುವಿನಲ್ಲಿ ಮಾತ್ರವಲ್ಲದೆ ಜಾಗತಿಕವಾಗಿ ಮಾಡುತ್ತಿರುವ ಕೆಲಸದಿಂದ ನಾವು ಬಹಳ ಪ್ರಭಾವಿತರಾಗಿ ಪ್ರೇರಿತರಾಗಿದ್ದೇವೆ. ಚರ್ಚ್ ಆಫ್ ಗಾಡ್ನ 60ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಈ ಮಹಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿಶ್ವದ 175 ದೇಶಗಳಲ್ಲಿ ನಿಮ್ಮ 60 ವರ್ಷಗಳ ಚಟುವಟಿಕೆಗಳನ್ನು ಆಚರಿಸುವ ಇಂತಹ ಮಹತ್ವದ ಕಾರ್ಯಕ್ರಮದಲ್ಲಿ ಇಲ್ಲಿರುವುದು ನನಗೆ ಹೆಮ್ಮೆಯಾಗಿದೆ. ಮುಂದೆ ದಕ್ಷಿಣ ಕೊರಿಯಾದಿಂದ ನಮ್ಮನ್ನು ಸಂಧಿಸುತ್ತಿರುವ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ನ ಪ್ರಧಾನ ಪಾಸ್ಟರ್ ಕಿಮ್ ಜೂಚಲ್ ರವರು ಈ ಸಮಾರಂಭದ ಆರಂಭಿಕ ಹೇಳಿಕೆಗಳನ್ನು ಹಂಚಿಕೊಳ್ಳುತ್ತಾರೆ. ಚರ್ಚ್ ಆಫ್ ಗಾಡ್ನ 60ನೇ ವಾರ್ಷಿಕೋತ್ಸವ ಮತ್ತು ಪೆರುವಿನ ಸ್ವಾತಂತ್ರ್ಯದ 203ನೇ ವಾರ್ಷಿಕೋತ್ಸವದ ಆಚರಣೆಯಲ್ಲಿ ಪೆರುವಿನಲ್ಲಿ ಈ ನಿರೀಕ್ಷೆಯ ಸಂಗೀತ ಕಚೇರಿ ನಡೆಸಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಎಲೋಹಿಂ ದೇವರಿಗೆ ಅನಂತ ಧನ್ಯವಾದಗಳು ಮತ್ತು ಮಹಿಮೆಯನ್ನು ಸಲ್ಲಿಸುತ್ತೇನೆ. ಚರ್ಚ್ ಆಫ್ ಗಾಡ್ ಅನ್ನು 1964ರಲ್ಲಿ ಎರಡನೇ ಬರುವಿಕೆಯ ಕ್ರಿಸ್ತ ಅನ್ ಸಂಗ್ ಹೋಂಗ್ ರವರು ಸ್ಥಾಪಿಸಿದರು ಮತ್ತು ಕಳೆದ 60 ವರ್ಷಗಳಲ್ಲಿ ಸಭೆ ಕತ್ತಲೆಯ ಕಾಲದಲ್ಲಿ ಕಣ್ಮರೆಯಾದ ಹೊಸ ಒಡಂಬಡಿಕೆಯ ಸತ್ಯವನ್ನು ಪುನಃ ಸ್ಥಾಪಿಸಿದೆ. ನಾವು ಅನೇಕ ಸವಾಲುಗಳು ಮತ್ತು ಪ್ರತಿಕೂಲಗಳನ್ನು ಜಯಿಸಿ ಆತ್ಮರಕ್ಷಣೆಯ ಸಾರವಾಗಿರುವ ತಾಯಿ ದೇವರ ಸತ್ಯವನ್ನು ಸಹ ಹರಡಿದ್ದೇವೆ. ಇಂದಿನ ನಿರೀಕ್ಷೆಯ ಸಂಗೀತ ಕಚೇರಿ ಪೆರುವಿನ ಸ್ವಾತಂತ್ರ್ಯದ 203ನೇ ವಾರ್ಷಿಕೋತ್ಸವದ ಜೊತೆಗೆ ಚರ್ಚ್ ಆಫ್ ಗಾಡ್ನ 60ನೇ ವಾರ್ಷಿಕೋತ್ಸವದ ಐತಿಹಾಸಿಕ ಕ್ಷಣವನ್ನು ಸ್ಮರಿಸುತ್ತದೆ. ಇಂದು ಇದು ನಿರೀಕ್ಷೆಯನ್ನು ಬಲಪಡಿಸುವ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಸಂಕಲ್ಪ ಮಾಡುವ ಸ್ಥಳವಾಗಿದೆ. ತಂದೆ ದೇವರು ಮತ್ತು ತಾಯಿಯ ಬೋಧನೆಗಳನ್ನು ಅನುಸರಿಸಿ ಪೆರು ಮತ್ತು ಕೊರಿಯಾ ಸೇರಿದಂತೆ ಲೋಕದಾದ್ಯಂತ ನಮ್ಮ ನೆರೆಹೊರೆಯವರೊಂದಿಗೆ ಪ್ರೀತಿ ಮತ್ತು ನಿರೀಕ್ಷೆಯನ್ನು ಹಂಚಿಕೊಳ್ಳಲು ಚರ್ಚ್ ಆಫ್ ಗಾಡ್ ಎಲ್ಲಾ ಪರಿಶ್ರಮಗಳನ್ನು ಹಾಕುವುದನ್ನು ಮುಂದುವರಿಸುತ್ತದೆ. ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ನ ಪ್ರಧಾನ ಪಾಸ್ಟರ್ ಆದ ಕಿಮ್ ಜೂಚಲ್ ಅವರಿಗೆ ಮತ್ತು ತಂದೆ ದೇವರು ಮತ್ತು ತಾಯಿ ದೇವರೊಂದಿಗೆ ನಮ್ಮ ಮನಸ್ಸನ್ನು ಹಂಚಿಕೊಳ್ಳಲು ಮತ್ತು ತುಂಬಲು ಬಂದಿರುವ ಪ್ರತಿಯೊಬ್ಬರಿಗೂ ನಮ್ಮೊಂದಿಗೆ ಇಲ್ಲಿದ್ದಕ್ಕಾಗಿ ಧನ್ಯವಾದಗಳು. ಅಂತಹ ಉತ್ತಮ ಮಾದರಿಗಾಗಿ ನಾನು ನಿಮ್ಮನ್ನು ಅಭಿನಂದಿಸಲು ಬಯಸುತ್ತೇನೆ. ಅಮೋನಿಯೆ ಎಂಬ ಪದವು ನಾನು ಕಲಿತ ಮೊದಲ ಪದವಾಗಿದೆ. ನೀವು ತಾಯಿ ದೇವರ ಕೆಲಸವನ್ನು ಕೇವಲ ಮಾತಿನೊಂದಿಗೆ ನಿರ್ವಹಿಸುತ್ತಿಲ್ಲ, ಆದರೆ ಕೃತ್ಯದೊಂದಿಗೆ ನಿರ್ವಹಿಸುತ್ತಿದ್ದೀರಿ.
ವಾಸ್ತವವಾಗಿ ನಾವೆಲ್ಲರೂ ಚರ್ಚ್ ಆಫ್ ಗಾಡ್ನಲ್ಲಿರುವ ನಮ್ಮ ಸಹೋದರರೊಂದಿಗೆ ಒಗ್ಗೂಡಿ ಈ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಲೋಕವು ಕಡಿಮೆ ಸಮಸ್ಯೆಗಳನ್ನು ಎದುರಿಸುತ್ತದೆ. ಚರ್ಚ್ ಆಫ್ ಗಾಡ್ ತನ್ನ 60ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಈ ಪ್ರಮುಖ ಮೈಲಿಗಲ್ಲುಗಾಗಿ ನಾನು ಅಭಿನಂದಿಸಲು ಬಯಸುತ್ತೇನೆ. ನಿಮ್ಮ 60ನೇ ವಾರ್ಷಿಕೋತ್ಸವದ ಆಚರಣೆಗೆ ಅಭಿನಂದನೆಗಳು. ತಂದೆ ದೇವರು ಮತ್ತು ತಾಯಿ ದೇವರನ್ನು ಅನುಸರಿಸುವ 3.7 ದಶಲಕ್ಷ ವಿಶ್ವಾಸಿಗಳಿಗೆ ಮತ್ತು ಪೆರುವಿನ ಜನರು ಸೇರಿದಂತೆ ಇಡೀ ಮನುಕುಲಕ್ಕಾಗಿ ಅವರು ಮಾಡುವ ಎಲ್ಲಾ ಒಳ್ಳೆಯ ಕಾರ್ಯಗಳಿಗಾಗಿ ನಾನು ನನ್ನ ಗೌರವವನ್ನು ವ್ಯಕ್ತಪಡಿಸುತ್ತೇನೆ. ಉಭಯ ದೇಶಗಳ ನಡುವಿನ ಸ್ನೇಹವನ್ನು ಬಲಪಡಿಸುವ ಸಮಾರಂಭದಲ್ಲಿ ಐಸಿಸ್ ಚರ್ಚ್ ಆಫ್ ಗಾಡ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸ್ವಯಂ ಸೇವಕ ಗುಂಪು, ಐಸಿಸ್ ವರ್ಲ್ಡ್ ಯುವ ವಯಸ್ಕ ಕೆಲಸಗಾರರ ಸ್ವಯಂ ಸೇವಕ ಗುಂಪು ಮತ್ತು ಐಸಿಸ್ ಸ್ಟಾರ್ ವಿದ್ಯಾರ್ಥಿ ಸ್ವಯಂ ಸೇವಕ ಗುಂಪು ಎಲ್ಲರಿಗೂ ಮನ್ನಣೆಯನ್ನು ನೀಡಲಾಯಿತು. ಕಾರ್ಯಕ್ರಮದ ಮೊದಲ ಭಾಗದ ನಂತರ ಶಾಸ್ತ್ರೀಯ ಸಂಗೀತ ಪ್ರದರ್ಶನಗಳು ಪ್ರಾರಂಭವಾದವು. Esperate
que sigo viviendo contigo, Perú. Te daré la vida y cuando yo muera, veniré en la tierra contigo, Perú. Te daré la vida y cuando yo muera, veniré en la tierra contigo, Perú. Fuertes aplausos, por favor. ಇದು ನಿಜವಾಗಿಯೂ ಮನಮುಟ್ಟುವ ಪ್ರದರ್ಶನವಾಗಿತ್ತು. ಇಂದು ನಿರೀಕ್ಷೆಯ ಸಂಗೀತ ಕಚೇರಿಯಂದು ಚರ್ಚ್ ಆಫ್ ಗಾಡ್ ಮೆಸ್ಸಿಯ ಆರ್ಕೆಸ್ಟ್ರಾದಿಂದ ನಾನು ಪ್ರಭಾವಿತನಾಗಿದ್ದೆ. 203ನೇ ಸ್ವಾತಂತ್ರ್ಯದ ವಾರ್ಷಿಕೋತ್ಸವವು ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಯ ಸಮಯವನ್ನು ಸೂಚಿಸುತ್ತದೆ. ಒಳ್ಳೆಯ ಮತ್ತು ಕೆಟ್ಟ ಸಮಯಗಳಿವೆ, ಆದರೆ ನಮಗೆ ನಿರೀಕ್ಷೆ ಇದೆ. ಇದು ಇಂದಿನ ಅದ್ಭುತ ಮತ್ತು ಸುಂದರ ಸಂಗೀತ ಕಚೇರಿಯಿಂದ ನಮಗೆ ಬಂದ ಸಂದೇಶವಾಗಿದೆ. ಇದು ನಿಜವಾಗಿಯೂ ಸುಂದರವಾಗಿದೆ. ಈ ರೀತಿಯ ಕಾರ್ಯಕ್ರಮಗಳಿಗೆ ಹಾಜರಾಗುವುದು ಅವಶ್ಯಕವಾಗಿದೆ. ಸುಂದರವಾದ ಮಧುರ ಸಂಗೀತವು ನಮ್ಮ ಆತ್ಮಗಳನ್ನು ಉತ್ಕೃಷ್ಟಗೊಳಿಸುತ್ತದೆ. ಸತ್ಯವಾಗಿ ಹೇಳುವುದಾದರೆ ಸಂಗೀತ ಕಚೇರಿ, ಸುಂದರವಾದ ಮಧುರಗಳು ಮತ್ತು ರಾಷ್ಟ್ರಗೀತೆ ಕಾಂಟಿಗೋ ಪೆರು ನಮ್ಮ ಹೃದಯವನ್ನು ತುಂಬಿದವು. ಅವರು ನಮ್ಮನ್ನು ಪ್ರೇರೇಪಿಸಿದರು ಮತ್ತು ಮುಂದುವರಿಯಲು ನಮ್ಮ ಶಕ್ತಿಯನ್ನು ಉತ್ತೇಜಿಸಿದರು. ನಾನು ಇಂದು ರಾತ್ರಿ ತುಂಬಾ ಭಾವುಕನಾಗಿದ್ದೇನೆ. ಈ ಸಂಗೀತ ಕಚೇರಿಗಾಗಿ ಆರ್ಕೆಸ್ಟ್ರಾದ ಸಮರ್ಪಣೆಯನ್ನು ನೋಡಲು ಇದು ಮನಸೆಳೆಯುತ್ತಿದೆ. ನಾನು ನೋಡಿದ ಎಲ್ಲದರ ಬಗ್ಗೆ ನನಗೆ ತುಂಬಾ ಸಂತೋಷವಾಗಿದೆ. ಈ ಲೋಕದಲ್ಲಿ ಅಗತ್ಯವಿರುವ ದೇವರ ವಾಕ್ಯವನ್ನು ಹರಡುವಲ್ಲಿ ಮಹತ್ತರವಾದ ಕೆಲಸವನ್ನು ಮಾಡುತ್ತಿರುವ ಚರ್ಚ್ ಆಫ್ ಗಾಡ್ಗೆ ಅನೇಕ ಅಭಿನಂದನೆಗಳು. ವಿಶೇಷವಾಗಿ ಕಾಂಟಿಗೋ ಪೆರುವಿನೊಂದಿಗೆ ನಾನು ತುಂಬಾ ಭಾವುಕನಾಗಿದ್ದೆ. ಪೆರುವಿನಲ್ಲಿ ನಾವು ತುಂಬಾ ಇಷ್ಟಪಡುವ ಹಾಡನ್ನು ಗಾಯಕ ತಂಡವು ಅಂತಹ ಉತ್ಸಾಹದಿಂದ ಹಾಡುವುದನ್ನು ಕೇಳುತ್ತಾ ನಾನು ಕಣ್ಣೀರು ಸುರಿಸಿದೆ. ನಾನು ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ಗೆ ನನ್ನ ಕೃತಜ್ಞತೆ ಮತ್ತು ಗೌರವವನ್ನು ಸಲ್ಲಿಸುತ್ತೇನೆ. ಈ ಸಂಗೀತ ಕಚೇರಿ ಬಹಳ ಅರ್ಥಪೂರ್ಣವಾಗಿದೆ. ಇದು ನನ್ನ ಹೃದಯವನ್ನು ನಿರೀಕ್ಷೆಯಿಂದ ತುಂಬಿದೆ. ನಿಮ್ಮ ಸ್ವಯಂ ಸೇವಕ ಚಟುವಟಿಕೆಗಳಿಗೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಮತ್ತು ಪೆರುವಿನಲ್ಲಿ ತುರ್ತು ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸಿದ್ದಕ್ಕಾಗಿ ನಾವು ತುಂಬಾ ಕೃತಜ್ಞರಾಗಿರುತ್ತೇವೆ. ದೀರ್ಘಕಾಲದ ದಬ್ಬಾಳಿಕೆ ಮತ್ತು ದಾಸತ್ವದಿಂದ ಪೆರುವನ್ನು ಮುಕ್ತಗೊಳಿಸಿದ ಕಾರಣವೆಂದರೆ ಅದು ಭರವಸೆಯನ್ನು ಕಳೆದುಕೊಳ್ಳದೆ ಸ್ವಾತಂತ್ರ್ಯದ ದಿನವನ್ನು ಕುತೂಹಲದಿಂದ ಬಯಸಿತು. ಈ ಕಾರಣಕ್ಕಾಗಿಯೇ ಇಂದು ಚರ್ಚ್ ಆಫ್ ಗಾಡ್ ಆಯೋಜಿಸಿರುವ ಪೆರುವಿನ ನಿರೀಕ್ಷೆಯ ಸಂಗೀತ ಕಚೇರಿ ಅತ್ಯಂತ ಅರ್ಥಪೂರ್ಣವಾಗಿದೆ. ಚರ್ಚ್ ಆಫ್ ಗಾಡ್ ಮತ್ತು ಪೆರು ನಡುವಿನ ಸುಂದರವಾದ ಸಂವಹನವನ್ನು ನಾವು ಬೆಂಬಲಿಸುತ್ತೇವೆ.